ಎಸ್, ರಾಜ್ಯದಲ್ಲಿ ಶಾಲೆಗಳಿಗೆ ಶಿಕ್ಷಕರ ಕೊರತೆ ಯಾವ ಮಟ್ಟಿಗೆ ಎದುರಾಗಿದೆ, ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದಲ್ಲಾಗಿರುವಂತಹ ಅಭಾವ ಎಷ್ಟು ದೊಡ್ಡದು ಅನ್ನೋದರ ಎಳೆಯಾಗಿ ಬೆಚ್ಚಿಡ್ತಾ ಇದ್ವಿ. ನಮ್ಮ ರಿಪೋರ್ಟರ್ಸ್ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ರು. ಎಲ್ಲೆಲ್ಲಿದೆ ವಿವಿಧ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಅನ್ನೋದನ್ನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮೊಂದಿಗೆ ರಾಯಚೂರಿನಿಂದ ಜಗನ್ನಾಥ್ ಪೂಜಾರ್, ಕಲಬುರಗಿಯಿಂದ ಶರಣಯ್ಯ, ಹಾಗೆ ಯಾದಗಿರಿಯಿಂದ ಪರಶುರಾಮ್ ಮತ್ತು ದೊಡ್ಡೇಶ ಯಲಿಗಾರ್ ಕೊಪ್ಪಳದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾವು ಕಲಬುರಗಿ ಚಿತ್ರಣ ಪಡೆಯೋದಾದ್ರೆ, ಶರಣಯ್ಯ, ಕಲಬುರಗಿಯಲ್ಲಿ ಹೇಗಿದೆ? ಯಾವಾಗಿಂದ ಶಿಕ್ಷಕರ ಕೊರತೆ ಕಾಡ್ತಾ ಇದೆ? ಬಹುಶಃ ಈ ವರ್ಷದ ಸಮಸ್ಯೆ ಏನಲ್ಲ, ಇದು ಪ್ರತಿ ವರ್ಷವೂ ಬಾಧಿಸುವಂತ ಸಮಸ್ಯೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ಇದೆ ಕಂಡು ಬರ್ತಾ ಇದೆ ಅಂಕಿ ಸಂಖ್ಯೆಗಳನ್ನ ನೋಡ್ತಾ ಹೋದ್ರೆ? ಹೌದು ಪ್ರತಿಮಾ, ಕಲ್ಯಾಣ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಕಲಬುರಗಿನಲ್ಲಿ ಬಿಸಿಲೂರು ಅನಿಸಿಕೊಂಡಂತಹ ಕಲಬುರಗಿನಲ್ಲಿ ಶಿಕ್ಷಕರ ಕೊರತೆ ಇವತ್ತು ನಿನ್ನೆದಲ್ಲ, ಬಹಳಷ್ಟು ವರ್ಷಗಳಿಂದಲೂ ಕೂಡ ಇರುವಂಥದ್ದು. ಈಗಲೂ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ 2090 ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಕೊರತೆಯನ್ನು ಕಾಡ್ತಾ ಇರುವಂಥದ್ದು. ಈ ಜಿಲ್ಲೆಯಲ್ಲಿ 100ಕ್ಕೂ ಅಧಿಕ ಶಾಲೆಗಳು ಶೂನ್ಯ ಶಿಕ್ಷಕರಿರುವಂತಹ ಶಾಲೆಗಳಿರುವಂಥದ್ದು. ಒಬ್ಬರು ಶಿಕ್ಷಕರು ಕೂಡ ಇಲ್ಲ. ದೇವರೇ ಇಲ್ಲದ ದೇಗುಲಗಳ ರೀತಿಯಲ್ಲಿ ಇಲ್ಲಿ ಶಾಲೆಗಳಿರುವಂಥದ್ದು ಗಮನಿಸಬೇಕಾದಂಥ ಅಂಶ. ಒಂದು ಕಡೆ ಯಾವುದೇ ಎಕ್ಸಾಮ್ ನಡೀಲಿ ಪ್ರತಿಮಾ, ರಿಸಲ್ಟನ್ನು ಹಚ್ಚಿದಾಗ ಕಲ್ಯಾಣ ಕರ್ನಾಟಕದ ಜನ ಮೇಲ್ಗಡೆಯಿಂದ ನೋಡೋದಿಲ್ಲ. ರ್ಯಾಂಕಿಂಗ್ ಪಟ್ಟಿನಲ್ಲಿ ನಮ್ಮ ಜಿಲ್ಲೆ ಯಾವ ಸ್ಥಾನದಲ್ಲಿದೆ ಅಂತ ಮೇಲ್ಗಡೆಯಿಂದ ನೋಡೋದಿಲ್ಲ, ಕೆಳಗಡೆಯಿಂದ ಇರ್ತದೆ. ಇದಕ್ಕೆ ಮೊನ್ನೆ ನಡೆದಂಥ SSLC ಎಕ್ಸಾಮ್ ಒಂದು ಉದಾಹರಣೆಯಾಗಿ ಹೇಳ್ತೀನಿ. 35 ಶೈಕ್ಷಣಿಕ ಜಿಲ್ಲೆಗಳಿರುವಂಥದ್ದು. ಅದರಲ್ಲಿ 35ರಿಂದ ಅಂದರೆ 31ರಿಂದ 35ರವರೆಗೂ 4 ಕೂಡ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳೇ ಇರುವಂಥದ್ದು. ಇನ್ನು 27 ಮತ್ತು 28 ಮಾತ್ರ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆ ಇರುವಂಥದ್ದು. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿ ಅದೆಷ್ಟರ ಮಟ್ಟಿಗೆ ಕುಂಠಿತಗೊಂಡಿದೆ ಅನ್ನುವಂಥದ್ದಕ್ಕೆ ಇದು ಜೀವಂತ ಸಾಕ್ಷಿ. ಬಹುಮುಖ್ಯವಾಗಿ ಕಾಡ್ತಾ ಇರುವಂಥದ್ದು ಯಾಕೆ ಹಿಂಗೆ ಆಗ್ತಾ ಇದೆ ಅನ್ನುವಂಥದ್ದು. ಪ್ರತಿ ಬಾರಿ ಕೂಡ ಶಿಕ್ಷಕರ ನೇಮಕಾತಿ ಆದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿರುವಂತಹ ಎಲ್ಲ ಹುದ್ದೆಗಳು ಭರ್ತಿ ಆಗ್ತವೆ. ಆದರೆ ಗಮನಿಸಬೇಕಾದಂಥ ಅಂಶ, ಮುಂದೆ 5 ವರ್ಷಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆ ಶುರುವಾಗ್ತದೆ. ಬೇರೆ ಜಿಲ್ಲೆಯವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಪಿಟೇಷನ್ ಕಡಿಮೆ ಇರ್ತದೆ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಅರ್ಜಿ ಹಾಕಿ, ಇಲ್ಲಿ ಅಪ್ಲಿಕೇಶನ್ ಹಾಕಿ ಸರ್ಕಾರಿ ನೌಕರಿಯನ್ನು ಗಿಟ್ಟಿಸ್ಕೊಳ್ತಾರೆ. ಬೆಂಗಳೂರು, ಮೈಸೂರು, ಬೆಳಗಾವಿ, ಬೇರೆ ಬೇರೆ ಭಾಗದವರು ಇಲ್ಲಿ ಬಂದು ನೌಕರಿ ಗಿಟ್ಟಿಸ್ಕೊಳ್ತಾರೆ. ಆದರೆ ಅವರ ಉದ್ದೇಶ ಇಲ್ಲಿ ಸೇವೆ ಮಾಡೋದಾಗಿರಲಿಲ್ಲ, ಆಗುವುದಿಲ್ಲ. ಅವರು ಸರ್ಕಾರಿ ನೌಕರಿ ಪಡಿಬೇಕು ಅನ್ನೋಂಥದ್ದು ಮಾತ್ರ ಆಗಿರ್ತದೆ. 5ನೇ ವರ್ಷದಲ್ಲಿ ವರ್ಗಾವಣಾ ಪ್ರಕ್ರಿಯೆ ಶುರುವಾದಾಗ ಅವರು ಬೇರೆ ವಿಭಾಗಗಳಿಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತಾರೆ. ಕಲ್ಯಾಣ ಕರ್ನಾಟಕಕ್ಕೆ ಬರುವವರ ಸಂಖ್ಯೆ ಕಡಿಮೆ ಇರ್ತದೆ, ಇಲ್ಲಿಂದ ಹೋಗುವವರ ಸಂಖ್ಯೆ ಹೆಚ್ಚಿಗಾಗ್ತದೆ. ಹಾಗಾಗಿ ಪ್ರತಿ ಬಾರಿ ಟ್ರಾನ್ಸ್ಫರ್ ಆದ ನಂತರವೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿನೇ ಇರ್ತವೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅನ್ನುವಂತಹ ಹೆಸರೇನೋ ಬದಲಾವಣೆ ಮಾಡಿದ್ರು. ಆದರೆ ಅಕ್ಷರಶಃ ಈ ಭಾಗದ ಕಲ್ಯಾಣ ಮಾತ್ರ ಆಗಿಲ್ಲ. ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರ ಇದೆಯಲ್ಲ ಬಹಳ ಮುಖ್ಯವಾಗಿರುವಂತದ್ದು. ಆದ್ರೆ ಆ ಭಾಗದಲ್ಲಿ ಯಾವ ಕಲ್ಯಾಣಗಳು ಕೂಡ ಆಗ್ತಾ ಇಲ್ಲ. ಅಲ್ಲಿ ಹಾಗೆ ನೋಡೋದಕ್ಕೆ ಹೋದ್ರೆ ಶಿಕ್ಷಣದ ವಿಚಾರದಲ್ಲೂ ಕೂಡ ಯಾಕೆ ಈ ರೀತಿ ನಿರ್ಲಕ್ಷ್ಯ ಮಾಡ್ತಿದ್ದಾರೋ ಗೊತ್ತಿಲ್ಲ. ರಾಯಚೂರಿನಲ್ಲಂತೂ ಪರಿಸ್ಥಿತಿ ಇನ್ನೂ ಜಾಸ್ತಿ ಬಿಗಡಾಯಿಸಿದೆ. ರಾಯಚೂರಿನಿಂದ ನಮ್ಮ ರಿಪೋರ್ಟರ್ ಜಗನ್ನಾಥ್ ಪೂಜಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಜಗನ್ನಾಥ್, ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡೋದಲ್ಲ, ಆದ್ರೆ ಫಲಿತಾಂಶ ಬಂದ್ರೆ ಮಾತ್ರ ಯಾಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅನ್ನೋ ಪ್ರಶ್ನೆ ಮಾತ್ರ ಮಾಡ್ತಾರೆ. ಇಲ್ಲಿ ಇಷ್ಟು ಶಿಕ್ಷಕರ ಅಭಾವ ಇದೆ. ಹಾಗೆ ನೋಡಿದ್ರೆ ರಾಯಚೂರು ಜಿಲ್ಲೆಯಲ್ಲಿ 117 ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ. ಯಾಕೆ ಇಷ್ಟೊಂದು ದೊಡ್ಡ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಆ ಭಾಗವನ್ನ ಪ್ರತಿನಿಧಿಸುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಶಿಕ್ಷಣ ಇಲಾಖೆ ಗಮನಕ್ಕೆ ತರಬಹುದಲ್ವಾ? ಸರ್ಕಾರದ ಗಮನಕ್ಕೆ ತರಬಹುದಲ್ವಾ? ತಮ್ಮ ಭಾಗದಲ್ಲಿರುವಂತಹ ಮಕ್ಕಳ ಅಭಿವೃದ್ಧಿಗೆ, ಅವರ ಶಿಕ್ಷಣಕ್ಕೆ ಅಟ್ಲೀಸ್ಟ್ ಇಷ್ಟಾದ್ರೂ ಒಂದು ಕಾಳಜಿ ತಗೋಬಹುದಲ್ವಾ? ಶ್ವೇತಾ, ರಾಯಚೂರು ಜಿಲ್ಲೆ ಅಂತಂದರೆ ಇಡೀ ರಾಜ್ಯದಲ್ಲೇ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಂಥ ಜಿಲ್ಲೆ ಅಂದರೆ ತಪ್ಪಾಗ್ಲಿಕ್ಕೆ ಇಲ್ದ. ಯಾಕೆಂದರೆ ಈ ಒಂದು ಜಿಲ್ಲೆಯಲ್ಲಿ ಶಿಕ್ಷಣ ಕೊಡಬೇಕಾದಂಥ ಶಿಕ್ಷಕರಿಲ್ಲದಂಥ ಶಾಲೆಗಳು ಕೂಡ ಈ ಒಂದು ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ. ರಾಯಚೂರು ಜಿಲ್ಲೆಯಾದ್ಯಂತ ನೋಡಿದಾಗ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 456 ಹುದ್ದೆಗಳು ಖಾಲಿ ಇದ್ದರೆ, ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 420ಕ್ಕೂ ಅಧಿಕ ಶಾಲೆಗಳು ಖಾಲಿ ಇದ್ದಾವೆ. ಮತ್ತು ಇನ್ನು 6ರಿಂದ 8ನೇ ತರಗತಿವರೆಗೆ 1000ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಇನ್ನು ಪ್ರೌಢಶಾಲೆ ವಿಚಾರಕ್ಕೆ ಬಂದರೆ 500ಕ್ಕೂ ಅಧಿಕ ಶಿಕ್ಷಕರ ಕೊರತೆ ಇರುವಂಥದ್ದು ಕಾಣ್ತಾ ಇದ್ದಾವೆ. ಹೀಗೆ ಮಕ್ಕಳಿಗೆ ಪಾಠ ಮಾಡಬೇಕಾದಂಥ ಶಿಕ್ಷಕರು ಇಲ್ಲ. ಹೋಲಿ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಬೇಕಾದಂಥವರು ಕೂಡ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇಲ್ಲ. ಹಾಗಾಗಿ ಮಕ್ಕಳಿಗೆ ಬೋಧನೆ ಮಾಡಿದವರು ಇಲ್ದೇನೆ ಮಕ್ಕಳು ಇವತ್ತು ಶಾಲೆಗೆ ಬಂದು ಪ್ರಾರಂಭೋತ್ಸವವನ್ನ ಸಂಭ್ರಮದಿಂದ ಮಾಡಬೇಕು, ಕೂಲಿ ಬಿಟ್ಟು ಮಕ್ಕಳು ಶಾಲೆಗೆ ಬರಬೇಕು ಅಂತ ಶಿಕ್ಷಣ ಇಲಾಖೆ ನಾನಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದ್ರೆ ಮಕ್ಕಳಿಗೆ ಮುಖ್ಯವಾಗಿ ಪಾಠ ಮಾಡುವಂತ ಅದು ವಿಷಯವಾರು ಶಿಕ್ಷಕರು ಇಲ್ಲದೆ ಮಕ್ಕಳು
ಗುಣಮಟ್ಟದ ಶಿಕ್ಷಣ ಸಿಗಲ್ದೇನೆ ಫಲಿತಾಂಶದಲ್ಲಿ ತೀರಾ ಕುಂಠಿತ ಆಗ್ತಾ ಇರೋದು ಕಾಣ್ತಾ ಇದ್ದೇವೆ. ಈಗಾಗಲೇ ಹಲವು ಸಂಘಟನೆಗಳ ಮುಖಂಡರೆಲ್ಲರೂ ಕೂಡ ಶಿಕ್ಷಕರನ್ನ ನೇಮಕ ಮಾಡಿ ಅಂತ ಹೋರಾಟಗಳನ್ನ ಮಾಡ್ತಾರೆ. ಆದ್ರೆ ಹೋರಾಟಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಪ್ರತ್ಯೇಕವಾದಂತ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೋಸ್ಕರವಾಗಿ ಪ್ರತ್ಯೇಕ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅನ್ನುವಂತ ಡಿಮ್ಯಾಂಡ್ ಕೂಡ ದಶಕಗಳಿಂದಿದೆ. ಆದ್ರೂ ಕೂಡ ಶಿಕ್ಷಣ ಇಲಾಖೆ ಮುತುವರ್ಜಿ ವಹಿಸ್ತಾ ಇಲ್ಲ ಅನ್ನುವಂಥದ್ದು ನಿಜ ಪೂಜಾರಿ, ಇದು ಬಹಳ ದೊಡ್ಡ ಸಮಸ್ಯೆ. ನಿಜಕ್ಕೂ ಶಿಕ್ಷಣ ಇಲಾಖೆಯ ಸರ್ಕಾರದ ಕಣ್ತರಿಸೋದಕ್ಕಾಗಿಯೇ ಸುವರ್ಣ ನ್ಯೂಸ್ ಈ ಸ್ಟೋರಿಯನ್ನು ಮಾಡ್ತಾ ಇರುವಂಥದ್ದು. ಕೇವಲ ನಾವೀಗಷ್ಟೇ ವಿವರಿಸಿದಂತಹ ಭಾಗಗಳು ಅಷ್ಟೇ ಅಲ್ಲ, ಇನ್ನೂ ಹಲವು ಕಡೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿದೆ. 600ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂತಂದ್ರೆ ಮಕ್ಕಳಲ್ಲಿ ಹೋಗಿ ಏನ್ ಮಾಡ್ತಾರೆ? ಮನೆ ಪಾಠವನ್ನ ಮಾಡೋದೇ ಒಳಿತು ಅಂತ ನಿಜಕ್ಕೂ ಪೋಷಕರು ಚಿಂತನೆ ಮಾಡೋದಕ್ಕೆ ಮುಂದಾಗ್ತಾರೆ ಸಹಜವಾಗಿ. ಹಾಗಾಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇಷ್ಟು ದೊಡ್ಡ ಮಟ್ಟದಲ್ಲಿರುವಾಗ ಶಿಕ್ಷಕರನ್ನ ಕೊಡುವಂತಹ ಗ್ಯಾರಂಟಿಯನ್ನ ಸರ್ಕಾರ ಕೊಡ್ಲಿ, ಆ ಆಶಯ ನಮ್ದು. ಉಳಿದ ಭಾಗಗಳಲ್ಲಿ ಹೇಗಿದೆ ಇರುವಂತಹ ಪರಿಸ್ಥಿತಿಯನ್ನ ನಿಮ್ಮೆದುರಿಗಿಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.